ಜನಾಂದೋಲನಗಳ ಮಹಾಮೈತ್ರಿ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷದಿಂದ ಉಗ್ರ ನರಸಿಂಹೇಗೌಡ ಅಂತ ಗಡಿಬಾಧಿತ ಜನ ಬದುಕಿನ ಪುನಶ್ಚೇತನ ಹೋರಾಟ ಸಮಿತಿಯ ಸದಸ್ಯನಾಗಿ ನಾನು ಮಾತಾಡ್ತಾ ಇದ್ದೇನೆ. ಸಂಡೂರು ಪ್ರದೇಶದಲ್ಲಿ ಹೊಸದಾಗಿ ದೇವದಾರಿ ಪ್ರದೇಶದಲ್ಲಿ ಗಣಿಗಾರಿಕೆ KIOCL ಕಂಪನಿಗೆ ಹೊಸದಾಗಿ 1,100 ಎಕರೆಯಷ್ಟು ಪ್ರದೇಶನ ಹೊಸದಾಗಿ ಗಣಿಗಾರಿಕೆಗೆ ಕೊಡಬೇಕು ಅಂತ ಹೇಳಿ ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಅವರು ಹೇಳಿರುವ ಕಾರಣದಿಂದಾಗಿ ಅಲ್ಲಿ ಹೊಸದಾಗಿ ಸರ್ವೆ ಮಾಡಿ ಮರಗಳನ್ನು ಕಡಿತ ಮಾಡೋದಕ್ಕೆ ಇಲಾಖೆಯವರು ಬರ್ತಾ ಇರುವ ಎಲ್ಲ ಇಲಾಖೆಗಳವರು ಕೂಡ ಎಲ್ಲ ನ್ಯಾಯಾಲಯಗಳ ಮತ್ತು ಇಲಾಖೆಗಳ ಪರವಾನಗಿ ಕೊಡದೇ ಇರೋದನ್ನ ಕೊಟ್ಟಿದ್ದಾರೆ ಅಂತ ಫ್ರಾಡ್ ಮಾಡಿ ತೋರಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಜನ ಇದ್ರ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನು, ಪ್ರತಿರೋಧದ ಹೋರಾಟವನ್ನು, ಶಾಂತಿಯುತ ಹೋರಾಟವನ್ನು ಕೈಗೊಂಡಿದ್ದಾರೆ. ಅವರೆಲ್ಲರನ್ನು ಬೆಂಬಲಿಸಲಿಕ್ಕೆ ನಾವೆಲ್ಲರೂ ಕೂಡ ಇದ್ದೇವೆ. ಇದರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಜನಸಂಗ್ರಾಮ ಪರಿಷತ್ತು, SUCI ಕಮ್ಯುನಿಸ್ಟ್ ಪಾರ್ಟಿ, KRS ಪಾರ್ಟಿ, ಕನ್ನಡ ರಾಷ್ಟ್ರ ಪಕ್ಷ ಇವರೆಲ್ಲರೂ ಕೂಡ ನಮ್ಮ ಹಿರೇಮಠರು ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ಈ ಗಣಿಬಾಧಿತ ಪ್ರದೇಶಗಳ ಪುನಶ್ಚೇತನಕ್ಕಾಗಿ, ಪುನರ್ವಸತಿಗಾಗಿ ಹಿರೇಮಠರ ಹೋರಾಟದಿಂದ ಸಿಕ್ಕಿರುವ ದುಡ್ಡಿದೆಯಲ್ಲ, ಗಣಿಯವ್ರ ಮೇಲೆ ಹಾಕಿದ್ದ ದಂಡ ವಿಧಿಸಿದ್ರಲ್ಲ, ಆ ದುಡ್ಡನ್ನು ಹಂಚಿಕೆ ಮಾಡಿ ಅವ್ರ ಬದುಕನ್ನ ಪುನಶ್ಚೇತನಗೊಳಿಸಬೇಕನ್ನೋ ಸಂದರ್ಭದಲ್ಲಿ ಇನ್ನೊಂದು ಅವಘಡನ ತಂದೊಡ್ಡಿದ್ದಾರೆ. ಇದರ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಈಗಾಗಲೇ KIOCLಗೆ ಈಗಾಗಲೇ ನಡೀತಿರುವ ಗಣಿಗಾರಿಕೆಯಿಂದಲೇ ಅದಿರನ್ನ ಕೊಡಬೇಕು, ಹೊಸದಾಗಿ ಗಣಿಗಾರಿಕೆ ಮಾಡಬಾರದು ಅಂತ ಹೇಳಿ ಬಹಳ ದೊಡ್ಡ ಹೋರಾಟ ಕಟ್ತಾ ಇದ್ದೇವೆ. ಜಿಲ್ಲಾಡಳಿತ ಇದಕ್ಕೆ ಜನಪರವಾಗಿ ನಿಲ್ಬೇಕು. ಜಿಲ್ಲೆಯ ಶಾಸಕರು, ಮಂತ್ರಿಗಳು, ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ಗಮನಿಸಬೇಕು. ಈಗಾಗಲೇ ಗಣಿಗಾರಿಕೆಯ 50 ಮಿಲಿಯನ್ ಟನ್ ಇದೆಯಲ್ಲ ಒಂದು ವರ್ಷಕ್ಕೆ, ಅದನ್ನ 20 ಮಿಲಿಯನ್ ಟನ್ ಇಳಿಸಬೇಕು ಅಂತ ಇದೇ ವರ್ಷ ಸುಪ್ರೀಂ ಕೋರ್ಟ್ ಹೇಳಿರೋದೆ. ನ್ಯಾಯಾಲಯದ ಆದೇಶನ ಉಲ್ಲಂಘನೆ ಮಾಡಬಾರ್ದು. ಜನರ ಮಾತನ್ನು ಕೂಡ, ಮನಸ್ಸನ್ನು ಕೂಡ ಘಾಸಿಗೊಳಿಸ್ತೇನೆ ಹಿತಮಿತವಾಗಿ ಗಣಿ ಮಾಡಿ ಎಲ್ಲರಿಗೂ ಕೂಡ ಪೂರಕವಾಗಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕು. ಇದನ್ನ ವಿರೋಧಿಸಿದ್ರೆ ಜನರು ಇದನ್ನ ದೊಡ್ಡ ಪ್ರತಿರೋಧನ ಎದುರಿಸಬೇಕಾಗುತ್ತೆ ಅಂತ ನಾವು ಈ ಮೂಲಕ ಎಲ್ಲರಿಗೂ ಕೂಡ ಆಗ್ರಹಿಸ್ತಾ ಇದ್ದೇವೆ. ಜನಾಗ್ರಹವನ್ನ ಮೀರ್ಬೇಡಿ ಅಂತ ಒಂದು ಪ್ರೀತಿಯ ಕಿವಿಮಾತನ್ನು ಕೂಡ ಹೇಳ್ತಾ ಇದ್ದೇವೆ. ನಾನು ಉಗ್ರ ನರಸಿಂಹೇಗೌಡ, ಜನಾಂದೋಲನಗಳ ಮಹಾಮೈತ್ರಿ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷ.